ಎಲ್ಲರಿಗೂ ಇವತ್ತಿನ ಈ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಹೆಸರು ಕವೀಂದ್ರ ಕುಮಾರ್ ಚಾಬುಕ್ ಅಂತೇಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿಯಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಯನ ಮಾಡ್ತಾ ಇರೋ ವಿಷಯ ಏನಪ್ಪ ಅಂದರೆ ಕೊಳ್ಳುವ ಶಕ್ತಿ ಸರಿಸಮಾನತೆ ಸಿದ್ಧಾಂತ. ಪಾವತಿಶುಲ್ಕ ಮತ್ತು ಬಂಡವಾಳದ ಹರಿವು ಎಂಬ ಅಧ್ಯಾಯದಲ್ಲಿ ಕೊಳ್ಳುವ ಶಕ್ತಿ ಸರಿಸಮಾನತಾ ಸಿದ್ಧಾಂತದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈ ಹಿಂದಿನ ಕ್ಲಾಸ್ನಲ್ಲಿ ಏನು ಮಾಡಿದ್ದೀವಿ ರೀ, ಅಂತಾರಾಷ್ಟ್ರೀಯ ಬೇಡಿಕೆ ಮತ್ತು ಪೂರೈಕೆ ಸಿದ್ಧಾಂತ ಅದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ, ಅಥವಾ ಅದನ್ನೇ ನಾವು ಏನಂತ ಕರೆದ್ವಿ, ಪಾವತಿ ಶುಲ್ಕಿನ ಸಿದ್ಧಾಂತ ಅಂತೇಳಿ ಸಹಿತ ಅದನ್ನು ನಾವು ಕರಿತಿದ್ವಿ. ಆದರೆ ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡೋಣ ರೀ, ಪರ್ಚೇಸಿಂಗ್ ಪವರ್ ಪಾರಿಟಿ ಥಿಯರಿ, ಕೊಳ್ಳುವ ಶಕ್ತಿ ಸರಿಸಮಾನತಾ ಸಿದ್ಧಾಂತದ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ಈ ಸಿದ್ಧಾಂತವನ್ನು ಯಾಕೆ ಅಧ್ಯಯನ ಮಾಡ್ತೀವಿ ಅಂದರೆ, ಈ ಪೇಪರ್ ಕರೆನ್ಸಿ ಏನಿದೆ, ಕಾಗದ ಹಣದ ಪ್ರಮಿತಿ, ಈ ಕಾಗದ ಹಣದ ಪ್ರಮಿತಿಯಲ್ಲಿ ವಿನಿಮಯ ದರ ಯಾವ ರೀತಿಯಾಗಿ ನಿಗದಿ ಆಗ್ತದೆ ಅಂತ ನಾವು ತಿಳ್ಕೊಬೇಕಾಗಿತ್ತಂದ್ರೆ ಈ ಸಿದ್ಧಾಂತದ ಬಗ್ಗೆ ನಾವೇನು ಮಾಡಬೇಕಾಗೈತಿ, ಮೊದಲ ಅಧ್ಯಯನವನ್ನು ಮಾಡಬೇಕು. ಈ ಸಿದ್ಧಾಂತದ ಅಧ್ಯಯನದೊಂದಿಗೆ ಕಾಗದ ಹಣದ ಪ್ರಮಿತಿಯಲ್ಲಿ ವಿನಿಮಯ ದರ ಯಾವ ರೀತಿಯಾಗಿ ನಿರ್ಧಾರ ಆಗ್ತದೆ ಅಂತೇಳಿ ನಮಗೇನಾಗ್ತೈತಿ, ತಿಳಿದು ಬರ್ತೈತಿ. ಹಾಗಾದರೆ ಕೊಳ್ಳುವ ಶಕ್ತಿ ಸರಿಸಮಾನತೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೊಳ್ಳುವ ಶಕ್ತಿ ಸರಿಸಮಾನತೆ ಸಿದ್ಧಾಂತವನ್ನು ಗಸ್ಟೋ ಕ್ಯಾಸಲ್ರವರು ಏನು ಮಾಡಿದ್ದಾರೆ, ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು. ನೋಡಿರಿ, ಕೊಳ್ಳುವ ಶಕ್ತಿ ಸರಿಸಮಾನತಾ ಸಿದ್ಧಾಂತವನ್ನು ಸ್ವೀಡನ್ನಿನ ಅರ್ಥಶಾಸ್ತ್ರಜ್ಞರಾದಂಥ ಗಸ್ಟೋ ಕ್ಯಾಸಲ್ರವರು ಈ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದರು. ಕೊಳ್ಳುವ ಶಕ್ತಿಯ ಸರಿಸಮಾನತೆಯು ವಿನಿಮಯ ದರ ನಿರ್ಧಾರದ ಸರಿಯಾದ ಹಂತ ಅಂತೇಳಿ ಪ್ರತಿಪಾದನೆ ಮಾಡಿದ್ದಾರೆ. ಕೊಳ್ಳುವ ಶಕ್ತಿಯ ಸರಿಸಮಾನತೆಯು ವಿನಿಮಯ ದರ ನಿರ್ಧಾರದ ಸರಿಯಾದ ಹಂತ ಅಂಥೇಳಿ ಪ್ರತಿಪಾದನೆ ಮಾಡಿದವರು ಯಾರು, ಗಸ್ಟೋ ಕ್ಯಾಸಲ್ರವರು. ಈ ಸಿದ್ಧಾಂತದ ಪ್ರಕಾರ ಅಪರಿವರ್ತನೀಯ ಕಾಗದದ ಹಣದ ಪದ್ಧತಿಯಲ್ಲಿ ಎರಡು ದೇಶಗಳ ಹಣಗಳ ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ವಿನಿಮಯ ದರ ನಿರ್ಧಾರ ಆಗ್ತದೆ ಅಂತೇಳಿ ಗಸ್ಟೋ ಕ್ಯಾಸಲ್ರವರು ಹೇಳ್ತಾರೆ. ಅಂದರೆ ಎರಡು ದೇಶಗಳಲ್ಲಿರ್ತಕ್ಕಂಥ ಹಣ ಆ ದೇಶದಲ್ಲಿ ಸರಕನ್ನು ಕೊಳ್ಳುವ ಪ್ರಮಾಣದ ಆಧಾರದ ಮೇಲೆ ಏನಾಕತಿ ವಿನಿಮಯ ದರ ನಿರ್ಧಾರ ಆಗ್ತದೆ ಅಂತೇಳಿ ಈ ಸಿದ್ಧಾಂತದಲ್ಲಿ ನಮಗೆ ತಿಳಿಸಿ ಕೊಡ್ತಾರೆ. ಇಲ್ಲಿ ನೋಡ್ರಿ, ಕೊಳ್ಳುವ ಶಕ್ತಿಯ ಸರಿಸಮಾನತೆ ಎಂದರೆ ಎರಡು ದೇಶದ ನಾಣ್ಯಗಳ ನಡುವಿನ ಆಂತರಿಕ ಕೊಂಡುಕೊಳ್ಳುವ ಶಕ್ತಿಯ ಅನುಪಾತ ಆಗೈತಿ. ಅಂದ್ರೆ ಎರಡು ದೇಶದ ನಾಣ್ಯಗಳ ನಡುವಿನ ಆಂತರಿಕ ಕೊಂಡುಕೊಳ್ಳುವ ಶಕ್ತಿಯ ಅನುಪಾತವನ್ನು ಕೊಳ್ಳುವ ಶಕ್ತಿಯ ಸರಿಸಮಾನತೆ ಅಂತೇಳಿ ಕರಿತೀವಿ. ಈಗ ಉದಾಹರಣೆಗೆ ನೋಡ್ರಿ, ಭಾರತದಲ್ಲಿ 4,000 ಬೆಲೆ ಬಾಳುವ ಸರಕೊಂದು, ಹೌದಾ, ಭಾರತದಲ್ಲಿ 4,000 ಬೆಲೆ ಬಾಳುವ ವಸ್ತು ಅಮೇರಿಕಾದಲ್ಲಿ ಏನಾದರೂ $400 ಬೆಲೆ ಬಾಳುವಂತಿದ್ದರೆ ವಿನಿಮಯ ದರ ಎಷ್ಟಾಕೈತಿ? ಇಲ್ಲಿ ನೋಡ್ರಿ, ಇಲ್ಲಿ 4,000 ಬೆಲೆ ಬಾಳ್ತಕ್ಕಂಥ ವಸ್ತು ಡಿವೈಡೆಡ್ ಬೈ $400 ಬೆಲೆ ಬಾಳ್ತಕ್ಕಂಥ ಇನ್ನೊಂದು ಅಮೇರಿಕದ ವಸ್ತು, ಇವುಗಳ ವಿನಿಮಯ ದರ ಎಷ್ಟಾಗೈತಿ? $1 = 10 ರೂಪಾಯಿ ಆಗ್ತೈತಿ. ಯಾಕಂದರೆ ಭಾರತದಲ್ಲಿ $4,000 ಬೆಲೆ ಬಾಳ್ತಕ್ಕಂಥ ವಸ್ತು ಅದು, ಅದೇ ವಸ್ತು ಅಮೇರಿಕಾದಲ್ಲಿ $400 ಬೆಲೆ ಬಾಳುವಂತಿದ್ರೆ ಅಲ್ಲಿ ವಿನಿಮಯ ದರ ಎಷ್ಟಾಕೈತ್ರಿ? 10 ರೂಪಾಯಿ ಆಕೈತಿ. ಅಂದರೆ $1 ಏನಾಕೈತ್ರಿ? 10 ರೂಪಾಯಿ. ಅವಾಗ ವಿನಿಮಯ ದರ ನಿರ್ಧಾರ ಆಗ್ತೈತಿ. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಭಾರತದಲ್ಲಿ $3,000 1 ಕ್ವಿಂಟಾಲ್ ಸಕ್ಕರೆಗೆ ಅಮೇರಿಕಾದಲ್ಲಿ $100 1 ಕ್ವಿಂಟಾಲ್ ಎಂದಾದರೆ, ಭಾರತದಲ್ಲಿ $3,000 1 ಕ್ವಿಂಟಾಲ್ ಸಕ್ಕರೆಯನ್ನು ಖರೀದಿ ಮಾಡ್ತಿದ್ವಿ, ಆದರೆ ಅಮೇರಿಕಾದಲ್ಲಿ $100 1 ಕ್ವಿಂಟಾಲ್ ಸಕ್ಕರೆ ಅಂತೇಳಿ ಖರೀದಿ ಮಾಡ್ತಿದ್ರೆ ವಿನಿಮಯ ದರ ಎಷ್ಟಾಕೈತಿ? ಯಾಕಂದರೆ ಈ ಸಿದ್ಧಾಂತ ಹೇಳ್ತೈತ್ರಿ, ಆ ಹಣದ ಕೊಳ್ಳುವ ಶಕ್ತಿ ಆಧಾರ ಮೇಲೆ ವಿನಿಮಯ ದರ ನಿರ್ಧಾರ ಆಗ್ತದೆ ಅಂತ ಹೇಳಿದರು. ಇಲ್ಲಿ ಸಹಿತ ಆ ಸರಕಿನ ಕೊಳ್ಳುವ ಶಕ್ತಿಯನ್ನೇ ಪರಿಗಣನೆಗೆ ತೆಗೆದುಕೊಳ್ತಿದ್ದಾರೆ. ಭಾರತದಲ್ಲಿ ನೋಡ್ರಿ, $3,000 ಕ್ವಿಂಟಲ್ ಸಕ್ಕರೆ ಇತ್ತಂದ್ರೆ ಅಮೇರಿಕಾದಲ್ಲಿ $100 1 ಕ್ವಿಂಟಲ್ ಸಕ್ಕರೆಯನ್ನು ಕೊಳ್ತಾರೆ. ಹಾಗಾದರೆ ವಿನಿಮಯ ದರ ಎಷ್ಟಾಕೈತಿ? ವಿನಿಮಯ ದರ ನೋಡ್ರಿ, $1 = 30 ರೂಪಾಯಿ ಆಕೈತಿ. ಅಂದ್ರೆ 1 kg ಸಕ್ಕರೆ ತೆಗೆದುಕೊಳ್ಳೋಕೆ ಅಮೇರಿಕಾದಲ್ಲಿ $1 ಕೊಟ್ಟರೆ ಭಾರತದಲ್ಲಿ ಏನು ಮಾಡಬೇಕು? 30 ರೂಪಾಯಿ ಕೊಡಬೇಕಾಕತಿ. ಈ ರೀತಿಯಾಗಿ ಏನಾಕತಿ ವಿನಿಮಯ ದರ ನಿರ್ಧಾರ ಆಕತಿ. ಅವರು $1ಗೆ ನಮ್ಮದು 30 ರೂಪಾಯಿ ಸಮ ಅಂಥೇಳಿ ಅರ್ಥ ಆಗ್ತೈತಿ. ಇಲ್ಲಿ ಎರಡೂ ದೇಶಗಳಲ್ಲಿ ಮಾರಾಟಕ್ಕಿರುವ ಒಂದೇ ವಸ್ತುವನ್ನು ಮಧ್ಯವಾಗಿಟ್ಟುಕೊಂಡು ಆ ಎರಡೂ ದೇಶಗಳ ಕರೆನ್ಸಿಗಳ ಕೊಳ್ಳುವ ಶಕ್ತಿಯನ್ನು ಹೋಲಿಸಿ ವಿನಿಮಯ ದರವನ್ನು ನಿಗದಿ ಮಾಡಿದೆ. ಆದರೆ ಈ ವಿಧಾನ ಸರಿಯಲ್ಲವೆಂದು ಅನೇಕರು ವಾದಿಸ್ತಾರೆ. ಅಂದರೆ ಎರಡು ದೇಶಗಳಲ್ಲಿ ಮಾರಾಟಕ್ಕಿರತಕ್ಕಂಥ ಕೇವಲ ಒಂದು ವಸ್ತುವನ್ನು ಆಧಾರವಾಗಿಟ್ಟುಕೊಂಡು ವಿನಿಮಯ ದರವನ್ನು ನಿಗದಿ ಮಾಡಿದ್ರೆ ಸರಿಯಲ್ಲ ಅಂತೇಳಿ ಕೆಲ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಆವಾಗ ಗಸ್ಟೋ ಕ್ಯಾಸಲ್ರವ್ರು ಏನು ಮಾಡ್ತಾರೆ, ಒಂದು ದೇಶದ
ಕರೆನ್ಸಿಯ ಕೊಳ್ಳು ಶಕ್ತಿಯು ಕೇವಲ ಒಂದು ವಸ್ತುವಿನ ಬೆಲೆಯನ್ನು ಅವಲಂಬಿಸಿರದೆ ಎಲ್ಲ ಸರಕು ಸೇವೆಗಳ ಬೆಲೆಯನ್ನು ಅವಲಂಬಿಸಿದೆ ಅಂತೇಳಿ ಹೇಳ್ತಾರೆ. ಅದಕ್ಕಾಗಿ ಏನು ಮಾಡ್ತಾರೆ ಅವರು ಬೆಲೆ ಸೂಚ್ಯಾಂಕದ ಬಳಕೆಯನ್ನು ಮಾಡ್ತಾರೆ. ಕೇವಲ ಒಂದು ಸರಕನ್ನು ಬೇಡ, ಇಡೀ ಎಲ್ಲ ಸರಕನ್ನು ಬಳಕೆ ಮಾಡೋಣ ಅಂತೇಳಿ ಬೆಲೆ ಸೂಚ್ಯಾಂಕವನ್ನು ಅವ್ರೇನು ಮಾಡ್ತಾರೆ ಬಳಕೆಯನ್ನು ಮಾಡ್ಕೊಳ್ತಾರೆ. ಮೊದಲೇ ಒಂದು ಊಹೆಯನ್ನು ಮಾಡ್ಕೊಳ್ತಾರೆ. ಏನಪ್ಪ ಅಂದ್ರೆ ಭಾರತ ಮತ್ತು ಅಮೇರಿಕಾದಲ್ಲಿ ಬೆಲೆ ಸೂಚ್ಯಾಂಕ 100 ಎಂದು ತಿಳಿಯೋಣ. ಆಗ ವಿನಿಮಯ ದರ $1 = 10 ರೂಪಾಯಿ ಆಗಿತ್ತೆಂದು ತಿಳಿದುಕೊಳ್ಳೋಣ ಅಂಥೇಳಿ ಅವ್ರೇನು ಮಾಡ್ತಾರೆ ಮೊದಲು ಒಂದು ಊಹೆಯನ್ನು ಮಾಡ್ತಾರೆ. ಆ ಊಹೆಯ ಆಧಾರದ ಮೇಲೆ ಏನು ಮಾಡ್ತಾರೆ ಈ ಸೂಚ್ಯಾಂಕವನ್ನು ನಿಗದಿ ಮಾಡ್ತಾರೆ. ಇಲ್ಲಿ ನೋಡ್ರಿ, ಹೊಸ ವಿನಿಮಯ ದರ = ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತೇಳಿ. ದೇಶೀಯ ಮೂಲ ಬೆಲೆ ಸೂಚ್ಯಾಂಕ ಡಿವೈಡೆಡ್ ಬೈ ವಿದೇಶಿಯ ಮೂಲ ಬೆಲೆ ಸೂಚ್ಯಾಂಕ ಇಂಟು ಹಳೆಯ ವಿನಿಮಯ ದರ ಮಾಡುವುದರ ಮೂಲಕ ಏನಾಗ್ತೈತಿ ನಮಗೆ ವಿನಿಮಯ ದರ ನಿರ್ಧಾರ ಆಗ್ತದೆ ಅಂತೇಳಿ ಗಸ್ಟೋ ಕ್ಯಾಸೆಲ್ರವರು ತಿಳಿಸಿ ಕೊಡ್ತಾರೆ. ನೋಡ್ರಿ, ಅವರು ಸೂಚ್ಯಾಂಕ ಎಷ್ಟಿರ್ತದೆ ಅಂತ ತಿಳ್ಕೊಂಡಿದ್ದಾರೆ. ಭಾರತ ಮತ್ತು ಅಮೇರಿಕಾದಲ್ಲಿ 100 ಐತೆ ಅಂತ ಅಂದ್ಕೊಂಡಿದ್ದಾರೆ. ನೋಡ್ರಿ, ದೇಶೀಯ ಮೂಲ ಬೆಲೆ ಸೂಚ್ಯಾಂಕ 100 ಅಂತ ಇಟ್ಕೊಳ್ಳೋಣ, ವಿದೇಶಿ ಮೂಲ ಸೂಚ್ಯಾಂಕವು 100 ಅಂತ ಇಟ್ಕೊಳ್ಳೋಣ, ಇಂಟು ಹಳೆಯ ವಿನಿಮಯ ದರ. ಹಳೆಯ ವಿನಿಮಯ ದರ ಎಷ್ಟು? $1 = 10 ರೂಪಾಯಿ ಇಂಟು 10 ರೂಪಾಯಿ ಇಟ್ಟಾಕರೆ ಏನಾಕೈತ್ರಿ ಆವಾಗ ವಿನಿಮಯ ದರ 10 ಅಂತೇಳಿ ನಿಗದಿ ಆಗ್ತೈತೆ. ಅಂದ್ರೆ $1 = 10 ರೂಪಾಯಿ ಏನಾಕೈತ್ರಿ ವಿನಿಮಯ ದರ ನಿಗದಿ ಆಗ್ತೈತೆ. ಈಗ ನೆಕ್ಸ್ಟ್ ಏನು ಮಾಡೋಣ, ದೇಶೀಯ ಮೂಲ ಬೆಲೆ ಸೂಚ್ಯಾಂಕ ಅಂದ್ರೆ ನಮ್ಮ ದೇಶದಲ್ಲಿ ಬೆಲೆಗಳು ಹೆಚ್ಚಾಗಿದ್ದಾವ ಅಂತೇಳಿ ಅನ್ಕೋಣ. ಆವಾಗ ಸೂಚ್ಯಾಂಕ ಏನಾಕತ್ರಿ ಹೆಚ್ಚಿಗೆ ಆಕೈತಿ. ಅವಾಗ ಏನು ಮಾಡ್ತೀನಿ, ದೇಶೀಯ ಮೂಲ ಬೆಲೆ ಸೂಚ್ಯಾಂಕ 200 ರೂಪಾಯಿ ಅಂತ ಬರ್ತೀನಿ. ಹೌದಾ, ಬೆಲೆಗಳು ಹೆಚ್ಚಾಗೋದ್ರಿಂದ 100 ಇದ್ದಿದ್ದು 200 ಮಾಡ್ತೀನಿ. ವಿದೇಶಿ ಮೂಲ ಬೆಲೆ ಸೂಚ್ಯಾಂಕ ಅಷ್ಟೇ ಇಡ್ತೀನಿ. ಈಗ ವಿನಿಮಯ ದರ ಎಷ್ಟು ನಿಗದಿ ಆಗ ಇಂಟು ಹಳೆಯ ವಿನಿಮಯ ದರ ಎಷ್ಟೈತ್ರಿ ಇಲ್ಲಿ ಆಲ್ರೆಡಿ ಊಹೆ ಏನು ಮಾಡ್ಕೊಂಡಿದ್ದಾರೆ 10 ರೂಪಾಯಿನ ಇಟ್ಟಿದ್ದೀನಿ. ಈಗ ವಿನಿಮಯ ದರ ಎಷ್ಟು ನಿಗದಿ ಆಗ್ತದೆ ಅಂದರೆ 20 ರೂಪಾಯಿ ನಿಗದಿ ಆಗ್ತೈತಿ. ಅಂದರೆ $1 = ಎಷ್ಟು ಆಕೈತಿ 20 ರೂಪಾಯಿ. ಯಾಕಂದರೆ ಇಲ್ಲಿ ಬೆಲೆಗಳು ಹೆಚ್ಚಾಗಿದ್ದಾವೆ, ಅಂದ್ರೆ ಹಣ ತನ್ನ ಮೌಲ್ಯವನ್ನು ಕಳೆದುಕೊಂಡೈತಿ. ಆ ಕಾರಣಕ್ಕಾಗಿ ಇಲ್ಲಿ ಏನಾಗೈತಿ $1 = 20 ರೂಪಾಯಿ ಅಂತೇಳಿ ವಿನಿಮಯ ದರ ನಿಗದಿ ಆಗೈತಿ. ಈಗ ಸ್ವದೇಶಿ ಮೂಲ ಬೆಲೆ ಸೂಚ್ಯಾಂಕವನ್ನು 100 ರೂಪಾಯಿನೇ ಇಡ್ತೀನಿ ಮತ್ತು ವಿದೇಶಗಳಲ್ಲಿ ಏನಾದರೂ ಬೆಲೆಗಳು ಹೆಚ್ಚಿಗಾಗಿದ್ದಾವೆ ಅಂತೇಳಿ ಅನ್ಕೋಣ. ಆವಾಗ ವಿದೇಶಿಗಳ ಮೂಲ ಬೆಲೆ ಸೂಚ್ಯಾಂಕ ಏನು ಮಾಡ್ತೀನಿ ರೀ 200 ರೂಪಾಯಿ ಇಡ್ತೀನಿ ಮತ್ತು ಹಳೆಯ ವಿನಿಮಯ ದರ ಇಂಟು 10 ರೂಪಾಯಿ ಇಟ್ಟಾಕರ ಈಗ ವಿನಿಮಯ ದರ ಎಷ್ಟು ನಿಗದಿ ಆಗ್ತೈತೆ ಅಂದ್ರೆ 5 ರೂಪಾಯಿ ನಿಗದಿ ಆಗ್ತೈತಿ. ಅಂದರೆ $1 = ಏನಾಗ್ತೈತಿ 5 ರೂಪಾಯಿ ವಿನಿಮಯ ದರ ನಿಗದಿ ಆಗ್ತೈತಿ ಅಂತೇಳಿ ಅರ್ಥ. ಹೀಗೆ ಏನಾದರೂ ಸ್ವದೇಶದಲ್ಲಿ ಬೆಲೆಗಳು ಏರ್ತಾ ಹೋದರೆ ವಿದೇಶಿ ವಿನಿಮಯ ದರ ಏನಾಗ್ತೈತಿ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ. ಅಂದ್ರೆ ಹಣ ತನ್ನ ಮೌಲ್ಯವನ್ನು ಕಳೆದುಕೊಳ್ಳೋದ್ರ ಮೂಲಕ ವಿನಿಮಯ ದರ ಏನಾಗ್ತೈತಿ ಹೆಚ್ಚಿಗೆ ನಿಗದಿ ಆಗ್ತೈತಿ. ಒಂದು ವೇಳೆ ಸ್ವದೇಶದಲ್ಲಿ ಬೆಲೆಗಳು ಸ್ಥಿರವಾಗಿದ್ದು ವಿದೇಶದಲ್ಲಿ ಬೆಲೆಗಳು ಏನಾದರೂ ಏರ್ತಾ ಹೋದ್ರೆ ಆವಾಗ ಸ್ವದೇಶಿ ಕರೆನ್ಸಿಯ ಮೌಲ್ಯ ಏನಾಕತಿ ಹೆಚ್ಚಿಗೆ ಆಕತಿ, ವಿದೇಶಿ ಕರೆನ್ಸಿಯ ಮೌಲ್ಯ ಕಳೆದುಕೊಳ್ಳೋದ್ರ ಮೂಲಕ ವಿನಿಮಯ ದರ ಏನಾಕತಿ ಕಡಿಮೆ ವಿನಿಮಯ ದರ ನಿಗದಿ ಆಗ್ತದೆ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಏನಾಕೈತ್ರಿ ವಿನಿಮಯ ದರ ನಿಗದಿ ಆಗ್ತದೆ ಅಂತೇಳಿ ಹೇಳ್ತಾ ಬರ್ತಾ. ಅಂದ್ರೆ ಬೆಲೆಗಳ ಆಧಾರದ ಮೇಲೆ ಅಂತ ಆ ರಾಷ್ಟ್ರದ ಹಣ ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ಏನಾಕೈತಿ ವಿನಿಮಯ ದರ ನಿಗದಿ ಆಗ್ತದೆ ಅಂತೇಳಿ ಗಸ್ಟೋ ಕ್ಯಾಸೆಲ್ರವರು ತಮ್ಮ ಸಿದ್ಧಾಂತದಲ್ಲಿ ಏನು ಮಾಡ್ತಾರೆ ಪ್ರತಿಪಾದನೆಯನ್ನು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ರೀತಿಯಾಗಿ ಬೆಲೆಗಳು ಬದಲಾದಂತೆ ವಿನಿಮಯ ದರವು ಸಹಿತ ಏನಾಕೈತಿ ಬದಲಾವಣೆ ಆಗ್ತದೆ ಅಂತೇಳಿ ಗಸ್ಟೋ ಕ್ಯಾಸೆಲ್ರವರು ಹೇಳ್ತಾರೆ. ಇದರಿಂದ ಸಮತೋಲನ ವಿನಿಮಯ ದರಗಳು ಕಾಯ್ದುಕೊಳ್ಳುವುದಕ್ಕೆ ಎರಡೂ ರಾಷ್ಟ್ರಗಳಿಗೂ ಸಾಧ್ಯ ಆಗ್ತೈತಿ. ಅಂದರೆ ಎರಡೂ ರಾಷ್ಟ್ರಗಳಲ್ಲಿ ವಿನಿಮಯ ದರವನ್ನು ಸಮನಾಗಿ ಕಾಯ್ದುಕೊಳ್ಳೋಕೆ ಈ ಸಿದ್ಧಾಂತ ಏನಾಕೈತಿ ಸಹಾಯಕಾರಿ ಆಗೈತಿ ಅಂತೇಳಿ ಹೇಳ್ಬೋದು. ಈ ಸಿದ್ಧಾಂತದ ಮೇರೆಗೆ ಎರಡು ನಾಣ್ಯಗಳ ನಡುವಿನ ವಿನಿಮಯ ದರವು ಅವುಗಳ ಕೊಳ್ಳುವ ಶಕ್ತಿಯ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಬೆಲೆಗಳು ಏರಿದಾಗ ಹಣದ ಕೊಳ್ಳುವ ಶಕ್ತಿ ಏನಾಕೈತಿ ಕಡಿಮೆ ಆಗಿ ವಿನಿಮಯ ದರವು ಇಳಿಯುತ್ತದೆ. ಅಂದರೆ $1 = 70 ರೂಪಾಯಿ ಆಗ್ಬೋದು. ಯಾಕಂದರೆ ಇಲ್ಲಿ ಏನಾಗಿದ್ರೆ ಬೆಲೆಗಳು ಏರಿದವ, ಆ ಕಾರಣಕ್ಕಾಗಿ ವಿನಿಮಯ ದರ ಏನಾಗಿರ್ತೈತಿ ಇಳಿದಿರ್ತೈತಿ. ಇಲ್ಲಿ ಬೆಲೆಗಳು ಇಳಿದಾಗ ಹಣದ ಕೊಳ್ಳುವ ಶಕ್ತಿ ಹೆಚ್ಚಾಗಿ ವಿನಿಮಯ ದರವು ಏನಾಗಿರ್ತೈತಿ ಹೆಚ್ಚಿಗೆ ಆಗೈತಿ ಅಂತೇಳಿ ಹೇಳ್ಬೋದು. ಆವಾಗ ಏನಾದರೂ $1 = 20 ರೂಪಾಯಿ ಅಂತೂ ಸಹಿತ ಆಗ್ಬೋದು. ಇಲ್ಲಿ $1 = 70 ರೂಪಾಯಿ ಅಂದರೆ ಇಲ್ಲಿ ಬೆಲೆಗಳು ಏನಾಗಿದಾವ್ರಿ ಏರಿಕೆ ಆಗಿದಾವೆ ಅಂತ ಅರ್ಥ. ಇಲ್ಲಿ $1 = 20 ರೂಪಾಯಿ ಅಂದರೆ ಬೆಲೆಗಳು ಇಳಿದು ಹಣದ ಮೌಲ್ಯ ಏನಾಗೈತಿ ಹೆಚ್ಚಿಗೆ ಆಗೈತಿ ಅಂಥೇಳಿ ಅರ್ಥ. ಅಂದರೆ ಕೊಳ್ಳುವ ಶಕ್ತಿ ಏನಾಗೈತಿ ಹೆಚ್ಚಿಗೆ ಆಗೈತಿ ಅಂತೇಳಿ ಅರ್ಥ. ಈಗ ಈ ಪ್ರಸ್ತುತ ಏನೈತ್ರಿ $1 = 85 ರೂಪಾಯಿ ಪ್ರಸ್ತುತ ಐತಿ, ರೈಟ್. ಈ ರೀತಿಯಾಗಿ ಏನಾಕೈತಿ ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ಏನಾಕೈತಿ ವಿನಿಮಯ ದರವನ್ನು ಕಂಡು ಹಿಡಿತೀವಿ ಅಂತೇಳಿ ಹೇಳ್ಬೋದು. ಇನ್ನು ಇದೇ ಸಿದ್ಧಾಂತವನ್ನು ಒಂದು ರೇಖಾಚಿತ್ರದ ಮೂಲಕವೂ ಸಹಿತ ನಮ್ಗೆ ತಿಳಿಸಿ ಕೊಡ್ತಾರೆ.
ನೋಡಿರಿ, ಕೊಳ್ಳುವ ಶಕ್ತಿ ಸರಿಸಮಾನತೆ ಸಿದ್ಧಾಂತವನ್ನು ಒಂದು ರೇಖಾಚಿತ್ರ ಸಹಾಯದ ಮೂಲಕವೂ ಸಹಿತ ಏನು ಮಾಡ್ಬೋದು ನಾವು ವಿವರಣೆಯನ್ನು ಮಾಡ್ಬೋದು. ಇಲ್ಲಿ OY ಅಕ್ಷ ಏನು ಮಾಡ್ತೈತ್ರಿ, ವಿನಿಮಯ ದರವನ್ನು ತೀರಿಸಿಕೊಟ್ರೆ OX ಅಕ್ಷ ಏನು ಮಾಡ್ತೈತ್ರಿ, ವಿದೇಶಿ ವಿನಿಮಯದ ಪ್ರಮಾಣವನ್ನು ನಮಗೆ ತೋರಿಸಿ ಕೊಡ್ತೈತಿ. ಇಲ್ಲಿ SS ರೇಖೆ ವಿದೇಶಿ ವಿನಿಮಯದ ಪೂರೈಕೆ ರೇಖೆ ಆಗಿದ್ದು DD ವಿದೇಶಿ ವಿನಿಮಯದ ಬೇಡಿಕೆ ರೇಖೆ ಆಗಿರ್ತೈತಿ. ರೈಟ್, ನೋಡಿರಿ, SS ರೇಖೆ ವಿದೇಶಿ ವಿನಿಮಯದ ಪೂರೈಕೆ ರೇಖೆ ಆಗಿದೆ. DD ರೇಖೆಯು ವಿದೇಶಿ ವಿನಿಮಯದ ಬೇಡಿಕೆ ಪ್ರಮಾಣವನ್ನು ಸೂಚಿಸ್ತೈತಿ, DD ರೇಖೆ. ಹೌದಾ? ನೆಕ್ಸ್ಟ್ SS ಪೂರೈಕೆ ರೇಖೆಯು DD ಪೂರೈಕೆ ರೇಖೆಯನ್ನು ಈ ಬಿಂದುವಿನಲ್ಲಿ, ಜಸ್ಟ್ ಇಲ್ಲಿ ಇದೆ ನೋಡಿರಿ, ಈ ಬಿಂದುವಿನಲ್ಲಿ ಪರಸ್ಪರ ಸಂಧಿಸುವುದರಿಂದ ಸಮತೋಲನ ವಿನಿಮಯ ದರ ORಗೆ ಮತ್ತು ಸಮಾನಾಂತರವಾಗಿ ಅದರ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯಾಗಿರ್ತೈತೆ. ನೋಡಿ, DD ಮತ್ತು SS ರೇಖೆಗಳು ಈ ಬಿಂದುವಿನಲ್ಲಿ ಏನಾಗಿರ್ತಾವೆ, ಸಮತೋಲನಕ್ಕೆ ಬಂದಿರ್ತೈತೆ. ಆವಾಗ ವಿದೇಶಿ ವಿನಿಮಯ ದರ ಏನಾಗಿರ್ತೈತಿ, OR ಅಷ್ಟು ಏನಾಗಿರ್ತೈತಿ, ನಿಗದಿ ಆಗಿರ್ತೈತಿ ಅಂತೇಳಿ ಹೇಳ್ಬೋದು. ಇಲ್ಲಿ RE ರೇಖೆ ಇಲ್ಲೇನೈತಿಲ್ಲ, ಈ RE ರೇಖೆ ಏನಾಗ್ತೈತಿ, ಸಮತೋಲನ ವಿನಿಮಯ ದರದ ಪ್ರಮಾಣವನ್ನು ತೋರಿಸಿ ಕೊಡ್ತೈತಿ. ಅಂದರೆ ಬೇಡಿಕೆ ಮತ್ತು ಪೂರೈಕೆಗಳು ಏನದಾವ ಇಲ್ಲಿ ಸಮನಾಗಿ ಅದಾವ ಅಂತೇಳಿ ತೋರಿಸಿ ಕೊಡ್ತೈತಿ. ಆದರೆ ಈ T ರೇಖೆ ಇಲ್ಲೈತಲ್ರಿ, ಈ T ರೇಖೆ ಏನು ಮಾಡ್ತೈತೆ ಅಂದ್ರೆ ಬೆಲೆಗಳಲ್ಲಿ ಆಗ್ತಕ್ಕಂಥ ಏರಿಳಿತಗಳು ತೋರಿಸಿ ಕೊಡ್ತೈತೆ. ನೋಡ್ರಿ, ಈ ರೇಖೆ ಹೆಂಗೈತೆ ನೋಡ್ರಿ, ಒಂದು ಸಮುದ್ರದ ಅಲೆಗಳ ರೀತಿಯಲ್ಲಿ ಏನೈತಿ ಈ ರೇಖೆ ಇದೆ. ಆದ್ದರಿಂದ ಇಲ್ಲಿ ಏನಾಗ್ತೈತಿ, ಇದು ಏನು ತೋರಿಸ್ಕೊಡ್ತಂದ್ರೆ ಬೆಲೆಗಳಲ್ಲಿ ಆಗ್ತಕ್ಕಂಥ ಏರಿಳಿತಗಳನ್ನು ತೋರಿಸಿ ಕೊಡ್ತೈತೆ. ಏರಿಳಿತಗಳ ಮೂಲಕ ಏನಾಗೈತಿ, ಒಂದು ಸಮತೋಲನ ಸ್ಥಿತಿಗೆ ಬಂದು ಬೇಡಿಕೆ ಮತ್ತು ಪೂರೈಕೆಗಳು ಸಮಕೊಳ್ಳುವ ಬಿಂದುವಿನಲ್ಲಿ ಏನಾಗೈತಿ ವಿನಿಮಯ ದರ ನಿರ್ಧಾರ ಆಗ್ತದ ಅಂತೇಳಿ ಗಸ್ಟೋ ಕ್ಯಾಸಿಲ್ರವರು ಈ ರೇಖಾಚಿತ್ರದ ಮೂಲಕ ನಮಗೆ ತಿಳಿಸಿ ಕೊಡ್ತಿದ್ದಾರೆ. ಇಂತಹ ಸಿದ್ಧಾಂತವು ಸಹಿತ ಕೆಲವೊಂದು ಟೀಕೆಗಳಿಗೆ ಗುರಿಯಾಗಿದೆ. ಅಂಥ ಟೀಕೆಗಳು ಯಾವಂದರೆ, ಮೊದಲನೇದಾಗಿ ಬರ್ತಕ್ಕಂಥದ್ದು ಕೊಳ್ಳುವ ಶಕ್ತಿ ಮತ್ತು ವಿನಿಮಯ ದರದ ನಡುವಿನ ಸಂಬಂಧ ಕಲ್ಪನೆ ಅಸಮಂಜಸ ಅಂಥೇಳಿ ಟೀಕೆಯನ್ನು ಮಾಡ್ತಾರೆ. ಯಾಕಂದರೆ ಕೊಳ್ಳುವ ಶಕ್ತಿ ವಿನಿಮಯ ದರದ ನಡುವಿನ ಸಂಬಂಧದ ಕಲ್ಪನೆ ಅಸಮಂಜಸ. ಯಾಕಂದರೆ ಕೊಳ್ಳುವ ಶಕ್ತಿಯಿಂದ ವಿನಿಮಯ ದರ ಯಾವ ರೀತಿಯಾಗಿ ನಿಗದಿ ಆಗ್ತದೆ ಅಂತ ಹೇಳಿದ್ರು ಖರೆ, ಆದರೆ ಸಟ್ಟ ವ್ಯಾಪಾರದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಗದಿ ಆಗ್ತೈತಿ, ಬಂಡವಾಳ ಚಲನೆಯಿಂದ ಯಾವ ರೀತಿಯಾಗಿ ವಿನಿಮಯ ದರದ ಮೇಲೆ ಪ್ರಭಾವವನ್ನು ಬೀರ್ತದೆ ಅಂತೇಳಿ ಹೇಳಿಲ್ಲ. ಯಾಕಂದ್ರೆ ಸಟ್ಟ ವ್ಯಾಪಾರದಲ್ಲಿ ನೋಡ್ರಿ, ಯಾವಾಗ ಬೆಲೆಗಳು ಕಡಿಮೆ ಇರ್ತಾವೋ ಆವಾಗ ಏನು ಮಾಡ್ತಾರೆ ರೀ, ಆ ಸರಕುಗಳ ಸಂಗ್ರಹಣೆಯನ್ನು ಮಾಡ್ಕೊಂಡಿರ್ತಾರೆ. ಹೌದಾ? ಇಲ್ಲಿ ಸರಕುಗಳ ಪ್ರಮಾಣ ಏನಾಗಿತ್ತು, ಕಡಿಮೆ ಇತ್ತು. ಮತ್ತು ಬೆಲೆಗಳು ಹೆಚ್ಚಾದಾಗ ಸರಕುಗಳ ಪೂರೈಕೆ ಪ್ರಮಾಣ ಏನು ಮಾಡ್ತಾರೆ, ಹೆಚ್ಚಿಗೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ವಿನಿಮಯ ದರ ಯಾವ ರೀತಿಯಾಗಿ ನಿಗದಿ ಆಗ್ತೈತಿ ಅಂಥೇಳಿ ತಿಳಿಸಿ ಕೊಟ್ಟಿಲ್ಲ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಬಂಡವಾಳ ಚಲನೆ ಹಂತದಲ್ಲಿಯೂ ಸಹಿತ ವಿನಿಮಯ ದರ ಯಾವ ರೀತಿಯಾಗಿ ನಿಗದಿ ಆಗ್ತದೆ ಅಂಥೇಳಿ ಅವರು ತಿಳಿಸಿಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಕೊಳ್ಳುವ ಶಕ್ತಿ ಮತ್ತು ವಿನಿಮಯ ದರದ ನಡುವಿನ ಸಂಬಂಧದ ಕಲ್ಪನೆ ಅಸಮಂಜಸವಾಗೈತಿ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಲೆ ಸೂಚ್ಯಾಂಕದ ಸಮಸ್ಯೆ. ಈ ಸಿದ್ಧಾಂತವು ವಿನಿಮಯ ದರದಲ್ಲಾಗುವ ಬದಲಾವಣೆಗಳನ್ನು ತಿಳಿಸಲು ಬೆಲೆ ಸೂಚ್ಯಾಂಕಗಳನ್ನು ಉಪಯೋಗಿಸಿಕೊಳ್ಳಲಾಗುತ್ತದೆ. ಆದರೆ ಸೂಚ್ಯಾಂಕವು ಅಷ್ಟು ವೈಜ್ಞಾನಿಕವಾಗಿರುವುದಿಲ್ಲ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಏನು ಮಾಡ್ತಾರೆ, ವಿನಿಮಯ ದರದಲ್ಲಾಗುವ ಬದಲಾವಣೆಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಬೆಲೆ ಸೂಚ್ಯಾಂಕನ ಉಪಯೋಗ ಮಾಡಿಕೊಂಡ್ರು. ಆದರೆ ಆ ಸೂಚ್ಯಾಂಕ ಎಷ್ಟು ವೈಜ್ಞಾನಿಕ ಆಗೈತಿ ಅಂಥೇಳಿ ಅದು ಏನು ಮಾಡಿಲ್ಲ, ತಿಳಿಸಿ ಕೊಟ್ಟಿರಲ್ಲ. ಆ ಸೂಚ್ಯಾಂಕವು ಸಹಿತ ಅಷ್ಟು ವೈಜ್ಞಾನಿಕವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಏಕೆಂದರೆ ಸರಕುಗಳು ಮತ್ತು ಸೇವೆಗಳು ಬೆಲೆಗಳು ದೇಶದಿಂದ ದೇಶಕ್ಕೆ ಬದಲಾಗುತ್ತವೆ ಅಲ್ಲದೆ ಅವುಗಳ ಗುಣಮಟ್ಟದಲ್ಲಿಯೂ ಕೂಡ ವ್ಯತ್ಯಾಸಗಳು ಇರ್ತವೆ. ಕೇವಲ ಬೆಲೆಯಲ್ಲಿ ಬದಲಾವಣೆ ಆಗೋದಲ್ಲ, ಅದ್ರ ಜೊತೆಗೆ ಆ ಸರಕಿನ ಗುಣಮಟ್ಟದಲ್ಲೂ ಸಹಿತ ಏನಾಗಿರ್ತೈತ್ರಿ, ಬದಲಾವಣೆಗಳು ಇರ್ತಾವೆ. ಆ ಕಾರಣಕ್ಕಾಗಿ ಆ ಸೂಚ್ಯಾಂಕ ಅಷ್ಟು ವೈಜ್ಞಾನಿಕವಾಗಿ ಇರೋದಿಲ್ಲ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಮುಕ್ತ ವ್ಯಾಪಾರದ ಅಸಂಬದ್ಧ ಕಲ್ಪನೆ. ಇಲ್ಲಿ ಮುಕ್ತ ವ್ಯಾಪಾರದ ಅಸಂಬದ್ಧ ಕಲ್ಪನೆ ಅಂದರೆ ಕೊಳ್ಳುವ ಶಕ್ತಿ ಸರಿಸಮಾನತೆ ಸಿದ್ಧಾಂತವು ಅಂತಾರಾಷ್ಟ್ರೀಯ ವ್ಯಾಪಾರ ಮುಕ್ತವಾಗಿರುತ್ತದೆ ಹಾಗೂ ಸಾರಿಗೆ ವೆಚ್ಚ ವಿರೋಧಿಲ್ಲ ಎಂಬ ಅವೈಜ್ಞಾನಿಕ ಮತ್ತು ಅಪ್ರಸ್ತುತ ಕಲ್ಪನೆಗಳನ್ನು ಒಳಗೊಂಡಿದ್ದಾರೆ. ಈ ಸಿದ್ಧಾಂತವನ್ನು ಹೇಳುವಾಗ ಏನು ಮಾಡ್ತಾರೆ, ಕೆಲವೊಂದು ಊಹೆಯನ್ನು ಮಾಡಿಕೊಂಡಿರ್ತಾರೆ. ಅಂದರೆ ಮುಕ್ತವಾದ ಅಂತಾರಾಷ್ಟ್ರೀಯ ಮುಕ್ತ ವ್ಯಾಪಾರ ಪದ್ಧತಿ ಅಸ್ತಿತ್ವದಲ್ಲಿ ಇರ್ತೈತಿ, ಅಷ್ಟೇ ಅಲ್ಲದೆ ಸಾರಿಗೆ ವೆಚ್ಚ ಇರುವುದಿಲ್ಲ ಅಂತ ಏನು ಮಾಡಿದ್ದಾರೆ, ಊಹೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಆ ಊಹೆಗಳು ತಪ್ಪು ಅಥವಾ ಅಂಥ ಊಹೆಗಳು ತಪ್ಪಾಗಿ ಇರ್ತಾವ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಮುಕ್ತ ವ್ಯಾಪಾರದ ಅಸಂಬಂಧ ಕಲ್ಪನೆ ಅಂಥೇಳಿ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಯಾವಾಗಲೂ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಮುಕ್ತವಾದ ವ್ಯಾಪಾರ ಪ್ರಸ್ತುತದಲ್ಲೂ ಇಲ್ಲ, ಮೊದಲಿತ್ತು. ಹೌದಾ? ಯಾವಾಗ IMF ಬಂತು ಆವಾಗ ನಡೆದ ಏನಾಗಿಲ್ಲ, ಈ ಮುಕ್ತ ವ್ಯಾಪಾರ ಪದ್ಧತಿ ಅಸ್ತಿತ್ವದಲ್ಲಿ
ಇಲ್ಲ ಅಂತೇಳಿ ಹೇಳ್ಬೋದು. ಯಾವುದೋ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಮುಕ್ತ ವ್ಯಾಪಾರ ಐತಿ, ಆದರೆ ಎಲ್ಲವೂ ಏನಾಗಿಲ್ಲ, ಮುಕ್ತ ವ್ಯಾಪಾರ ಪದ್ಧತಿ ಅಸ್ತಿತ್ವದಲ್ಲಿ ಇಲ್ಲ. ಪ್ರತಿಯೊಂದು ರಾಷ್ಟ್ರವು ಒಂದಿಲ್ಲ ಒಂದು ನಿರ್ಬಂಧವನ್ನು ಪಡಿಸಿರ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬಂಡವಾಳ ಚಲನೆಯ ಪರಿಣಾಮದ ನಿರ್ಲಕ್ಷ್ಯ. ಈ ಸಿದ್ಧಾಂತದಲ್ಲಿ ಬಂಡವಾಳ ಚಲನೆಯು ವಿನಿಮಯ ದರದ ಮೇಲೆ ಬೀರುವ ಪರಿಣಾಮವನ್ನು ವಿವರಿಸಿಲ್ಲ. ಆ ಕಾರಣಕ್ಕಾಗಿ ಬಂಡವಾಳ ಚಲನೆಯ ಪರಿಣಾಮದ ನಿರ್ಲಕ್ಷ್ಯ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಅಂದರೆ ವಿದೇಶದಿಂದ ಬರ್ತಕ್ಕಂಥ ಬಂಡವಾಳ ಚಲನೆ ಅಥವಾ ಸ್ವದೇಶದಿಂದ ವಿದೇಶಕ್ಕೆ ಹೋಗ್ತಕ್ಕಂಥ ಬಂಡವಾಳ ಚಲನೆ, ಬಡ್ಡಿ ಪಾವತಿ ಇವುಗಳ ಮೇಲೆಯೂ ಸಹಿತ ವಿದೇಶಿ ವಿನಿಮಯ ಯಾವ ರೀತಿಯಾಗಿ ತನ್ನ ಪರಿಣಾಮವನ್ನು ಬೀರ್ತೈತಿ ಅಥವಾ ಅಂತಹ ಸಂದರ್ಭದಲ್ಲಿ ವಿದೇಶಿ ವಿನಿಮಯ ದರ ಯಾವ ರೀತಿಯಾಗಿ ನಿಗದಿ ಆಗ್ತದ ಅಂತೇಳಿ ಏನು ಮಾಡಿಲ್ಲ, ವಿವರಣೆಯನ್ನು ಕೊಟ್ಟಿಲ್ಲ ಅಂತೇಳಿ ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಲೆಗಳ ಮೇಲೆ ವಿನಿಮಯ ದರದ ಪರಿಣಾಮದ ಉಪೇಕ್ಷೆ. ಈ ಸಿದ್ಧಾಂತವು ಬೆಲೆಗಳ ಬದಲಾವಣೆಯಿಂದ ವಿನಿಮಯ ದರದ ಮೇಲಾಗುವ ಪರಿಣಾಮವನ್ನು ತಿಳಿಸುತ್ತದೆಯೇ ಹೊರತು ವಿನಿಮಯ ದರದ ಬದಲಾವಣೆಯಿಂದ ಬೆಲೆಗಳ ಮೇಲಾಗುವ ಪರಿಣಾಮವನ್ನು ತಿಳಿಸುವುದಿಲ್ಲ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಅಂದರೆ ಬೆಲೆಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ವಿನಿಮಯ ದರ ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಅಂತ ತಿಳಿಸ್ಕೊಟ್ರು. ಆದರೆ ವಿನಿಮಯ ದರದಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಮತ್ತೆ ಬೆಲೆಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಆಗ್ತೈತಿ, ಆವಾಗ ವಿದೇಶಿ ವಿನಿಮಯ ದರ ಯಾವ ರೀತಿಯಾಗಿ ನಿಗದಿ ಆಗ್ತದೆ ಅಂತ ಏನು ಮಾಡಿಲ್ಲ, ಈ ಸಿದ್ಧಾಂತ ತಿಳಿಸ್ಕೊಟ್ಟಿಲ್ಲ ಅಂತೇಳಿ ಟೀಕೆಯನ್ನು ಮಾಡ್ತಾರೆ. ಬೇಕಾದ್ರೆ ಉದಾಹರಣೆಗೆ ನೋಡಿರಿ, ರೂಪಾಯಿಯ ವಿನಿಮಯ ದರ ಹೆಚ್ಚಾದರೆ, ವಿನಿಮಯ ದರ ಹೆಚ್ಚಾದರೆ ಏನಾಕತಿ, ಭಾರತದ ರಫ್ತುಗಳು ಕುಗ್ಗಿ ಆಂತರಿಕವಾಗಿ ಹೆಚ್ಚಿದ ಪೂರೈಕೆಯಿಂದಾಗಿ ಬೆಲೆಗಳು ಏನಾಗ್ತವ, ಕುಸಿಯುವ ಸಾಧ್ಯತೆ ಇರ್ತೈತಿ. ಇಲ್ಲಿ ಏನಾದರೂ ಭಾರತದ ವಿನಿಮಯ ದರ ಹೆಚ್ಚೈತಂದ್ರೆ ಆವಾಗ ವಿದೇಶಿಯರಿಗೆ ನಮ್ಮ ಸರಕುಗಳು ಏನಾಕವ್ರಿ, ತುಟ್ಟಿ ಅನ್ನಿಸ್ತವ. ಆವಾಗ ಅವ್ರು ಏನು ಮಾಡ್ತಾರೆ, ಬೇಡಿಕೆ ಪ್ರಮಾಣ ಕಡಿಮೆ ಮಾಡ್ತಾರೆ. ಅವ್ರು ಏನಾದರೂ ಬೇಡಿಕೆ ಪ್ರಮಾಣ ಕಡಿಮೆ ಮಾಡಿದ್ರೆ ಸ್ವದೇಶಿಯಾಗಿ ಆ ಸರಕುಗಳ ಪ್ರಮಾಣ ಏನಾಕೈತೆ ರೀ, ಹೆಚ್ಚಿಗೆ ಆಕತಿ. ಯಾವಾಗ ಸರಕುಗಳ ಪ್ರಮಾಣ ಹೆಚ್ಚಿಗೆ ಆಕತ್ತೋ ಆವಾಗ ಆ ಸರಕಿನ ಬೆಲೆಗಳು ಏನಾಕವ, ಕುಸಿತವ. ಈ ಕಾರಣದಿಂದಾಗಿ ಏನಾಕತಿ, ವಿನಿಮಯ ದರದಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಬೆಲೆಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತದ ಅಂಥೇಳಿ ಈ ಸಿದ್ಧಾಂತ ತಿಳಿಸ್ಕೊಟ್ಟಿಲ್ಲ ಅಂಥೇಳಿ ಟೀಕೆಯನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಬೆಲೆಗಳ ಮೇಲೆ ವಿನಿಮಯ ದರದ ಪರಿಣಾಮದ ಉಪೇಕ್ಷೆ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಪೂರ್ಣವಾದ ಸಿದ್ಧಾಂತ ಅಂಥೇಳಿ ಟೀಕೆಯನ್ನು ಮಾಡ್ತಾರೆ. ಇಲ್ಲಿ ಕೊಳ್ಳುವ ಶಕ್ತಿ ಸರಿಸಮಾನತೆ ಸಿದ್ಧಾಂತವು ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ನೀಡಿಕೆ ಬಗ್ಗೆ ವಿವರಿಸಿಲ್ಲ. ಏನೋ ಡೈಗ್ರಾಮ್ ತೋರಿಸಿದ್ರು ಅವರು, ಕೇವಲ ಏನು ಮಾಡಿದ್ರು, ಅಲ್ಲಿ ಬೆಲೆಗಳ ಏರಿಳಿತದಿಂದ ವಿನಿಮಯ ದರ ನಿರ್ಧಾರ ಆಗ್ತದೆ ಅಂತ ಹೇಳಿದ್ರು. ನಾನು ಎಕ್ಸ್ಪ್ಲೇಷನ್ ಮಾಡುವಾಗ ಅಷ್ಟನ್ನೇ ಹೇಳ್ದೆ, ಯಾಕಂದ್ರೆ ಗಸ್ಟೋ ಕ್ಯಾಸಿಲ್ ರವರ ಸಿದ್ಧಾಂತದಲ್ಲಿ ಹೇಳಿದ್ದು ಅಷ್ಟೇ. ಅದನ್ನೇ ಏನು ಮಾಡ್ತಾರೆ ಮುಂದೆ ಅವರು ಸಹಿತ ಏನು ಮಾಡಿಲ್ಲ, ವಿವರಣೆಯನ್ನು ಮಾಡಿಲ್ಲ. ಅದಕ್ಕೆ ನಾನು ಏನು ಮಾಡಿಲ್ಲ ರೀ, ಅದರ ವಿವರಣೆಯನ್ನು ಕೊಟ್ಟಿಲ್ಲ. ಯಾಕಂದ್ರೆ ಅಲ್ಲಿ ಕೇವಲ ಬೆಲೆಗಳ ಏರಿಳಿತದಿಂದಾಗಿ ವಿನಿಮಯ ದರ ವಿನಿಮಯ ದರ ಯಾವ ದರದಲ್ಲಿ ನಿರ್ಧಾರ ಆಗ್ತದೆ ಅನ್ನೋದನ್ನು ಮಾತ್ರ ಏನು ಮಾಡಿದ್ದಾರೆ, ಅವರು ಹೇಳಿದ್ದಾರೆ. ಕೊಳ್ಳುವ ಶಕ್ತಿ ಸರಿಸಮಾನ ಸಿದ್ಧಾಂತವು ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆ ಬಗ್ಗೆ ವಿವರಣೆಯನ್ನು ಕೊಟ್ಟಿಲ್ಲ. ಯಾಕಂದ್ರೆ ಬೇಡಿಕೆ ಮತ್ತು ಪೂರೈಕೆಗಳು ಎಷ್ಟು ಬೇಡಿಕೆ ಇರಬೇಕು, ಪೂರೈಕೆ ಎಷ್ಟು ಇರಬೇಕು, ಅಥವಾ ಬೇಡಿಕೆಗಿಂತ ಪೂರೈಕೆ ಹೆಚ್ಚಿರಬೇಕು ಅಥವಾ ಪೂರೈಕೆಯಿಂದ ಬೇಡಿಕೆ ಹೆಚ್ಚಿರಬೇಕು, ಎಂಥ ಸಂದರ್ಭದಲ್ಲಿ ವಿನಿಮಯ ದರ ನಿರ್ಧಾರ ಆಗ್ತದೆ ಅಂತೇಳಿ ಈ ಸಿದ್ಧಾಂತ ನಮಗೆ ತಿಳಿಸಿಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಅಪೂರ್ಣವಾದ ಸಿದ್ಧಾಂತ ಅಂತ ಏನು ಮಾಡ್ತಾರೆ, ಇದನ್ನು ಟೀಕೆಯನ್ನು ಮಾಡ್ತಾರೆ. ಹೌದಾ, ಇಲ್ಲಿ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ವಿನಿಮಯ ದರ ನಿರ್ಧಾರ ಆಗ್ತೈತಿ. ಆದರೆ ಈ ಸಿದ್ಧಾಂತ ಹೇಳಿದ್ದೇನೆ ರೀ, ಬೆಲೆಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ವಿನಿಮಯ ದರದಲ್ಲಿ ಏನಾಗ್ತೈತಿ, ಬದಲಾವಣೆ ಆಗ್ತದೆ ಅಂತೇಳಿ ಈ ಸಿದ್ಧಾಂತ ನಮಗೆ ತಿಳಿಸಿ ಕೊಟ್ಟೈತಿ. ಆ ಕಾರಣಕ್ಕಾಗಿ ಬೇಡಿಕೆ ಮತ್ತು ಪೂರೈಕೆಗಳ ಬಗ್ಗೆ ಯಾವುದೇ ರೀತಿಯಾದ ವಿವರಣೆಯನ್ನು, ಎಕ್ಸ್ಪ್ಲೇಷನನ್ನು ನೀಡಿಲ್ಲ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡೋದ್ರ ಮೂಲಕ ಇದೊಂದು ಅಪೂರ್ಣವಾದ ಸಿದ್ಧಾಂತ ಅಂತ ಏನು ಮಾಡ್ತಾರೆ, ಅರ್ಥಶಾಸ್ತ್ರಜ್ಞರು ಟೀಕೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಲ್ಪಕಾಲಿಕ ಬದಲಾವಣೆಯ ಉಪೇಕ್ಷೆ. ಇಲ್ಲಿ ಅಲ್ಪಕಾಲಿಕ ಬದಲಾವಣೆಯ ಉಪೇಕ್ಷೆ ಅಂದರೆ ಈ ಸಿದ್ಧಾಂತವು ವಿನಿಮಯ ದರದಲ್ಲಾಗುವ ಅಲ್ಪಕಾಲಿಕ ಬದಲಾವಣೆಗಳನ್ನು ವಿವರಿಸುವುದಿಲ್ಲ. ಅಂದರೆ ವಿನಿಮಯ ದರದಲ್ಲಾಗ್ತಕ್ಕಂಥ ಅಲ್ಪ ದರದಲ್ಲಾಗುವ ಬದಲಾವಣೆಗಳ ಬಗ್ಗೆ ಏನು ಮಾಡಿಲ್ಲ, ವಿವರಣೆಯನ್ನು ಕೊಟ್ಟಿಲ್ಲ ಅಂತಾರೆ. ಅಷ್ಟೇ ಅಲ್ಲದೆ ಈ ಸಿದ್ಧಾಂತವು ವಿನಿಮಯ ದರದಲ್ಲಾಗುವ ಏರಿಳಿತಗಳು ಉಂಟಾಗಲು ಕಾರಣವಾಗುವ ಕೆಲವು ಅಂಶಗಳಾದ ಬಂಡವಾಳ ಚಲನೆ, ಸುಂಕಗಳು, ಉತ್ಪಾದನಾ ವೆಚ್ಚ ಮುಂತಾದವುಗಳನ್ನು ಪರಿಗಣಿಸುವುದಿಲ್ಲ ಅಂತೇಳಿ ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಅಂದ್ರೆ ಅಲ್ಪಕಾಲಿಕ ಬದಲಾವಣೆಗಳಂದ್ರೆ ವಿನಿಮಯ ದರದಲ್ಲಾಗುವಂಥ ಏರಿಳಿತಗಳಿಗೆ ಏನು ಕಾರಣಗಳು, ಅಥವಾ ಈ ಬಂಡವಾಳದ ಚಲನೆ ಆಗಿರ್ಬೋದು, ಸುಂಕಗಳಾಗಿರ್ಬೋದು, ಉತ್ಪಾದನಾ ವೆಚ್ಚಗಳಾಗಿರ್ಬೋದು, ಇವುಗಳ ಆಧಾರದ ಮೇಲೆ ಈ ವಿನಿಮಯ ದರದಲ್ಲಿ ಆಗ್ತಕ್ಕಂಥ ಏರಿಳಿತಗಳ ಬಗ್ಗೆ ಏನು ಮಾಡಿಲ್ಲ, ವಿವರಣೆಯನ್ನು ಕೊಟ್ಟಿಲ್ಲ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಅಲ್ಪಕಾಲಿಕ ಬದಲಾವಣೆಗಳ ಉಪೇಕ್ಷೆಯನ್ನು ಮಾಡಿದ್ದಾರೆ ಅಂತ ಏನು ಮಾಡ್ತಾರೆ,
ಟೀಕೆಯನ್ನು ಮಾಡ್ತಾರೆ. ಯಾಕಂದರೆ ಇವೆಲ್ಲ ಬಂಡವಾಳ ಚಲನೆ, ಸುಂಕಗಳು ಮತ್ತು ಉತ್ಪಾದನಾ ವೆಚ್ಚ ಇವೆಲ್ಲವೂ ಅಲ್ಪಕಾಲಿಕ ಬದಲಾವಣೆಗಳು. ಇದರಿಂದ ಆಗ್ತಕ್ಕಂಥ ವಿನಿಮಯ ದರದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತದೆ ಅಥವಾ ಅಂಥ ಸಂದರ್ಭದಲ್ಲಿ ವಿನಿಮಯ ದರ ಯಾವ ರೀತಿಯಾಗಿ ನಿಗದಿ ಮಾಡ್ಬೋದು ಅಂತ ಏನು ಮಾಡಿಲ್ಲ, ವಿವರಣೆಯನ್ನು ಕೊಟ್ಟಿಲ್ಲ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಸರ್ಕಾರಿ ಹಸ್ತಕ್ಷೇಪ ಪರಿಣಾಮದ ಉಪೇಕ್ಷೆ. ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಮತ್ತು ನಿಯಂತ್ರಣಗಳು ವಿನಿಮಯ ದರದ ಮೇಲೆ ಉಂಟು ಮಾಡುವ ಪ್ರಭಾವವನ್ನು ಈ ಸಿದ್ಧಾಂತವನ್ನು ವಿವರಿಸಿಲ್ಲ ಅಂಥೇಳಿ ಟೀಕೆಯನ್ನು ಮಾಡ್ತಾರೆ. ಯಾವುದೇ ರಾಷ್ಟ್ರ ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡುವಾಗ ಸರ್ಕಾರ ತನ್ನ ಮಧ್ಯ ಪ್ರವೇಶಿಸಿ ತನ್ನ ಹಸ್ತಕ್ಷೇಪವನ್ನು ಮಾಡ್ತೈತಿ. ಅಂಥ ಹಸ್ತಕ್ಷೇಪದಲ್ಲಿ ವಿನಿಮಯ ದರದ ಮೇಲೆ ಆಗ್ತಕ್ಕಂಥ ಪರಿಣಾಮದ ಬಗ್ಗೆ ವಿವರಣೆಯನ್ನು ಕೊಟ್ಟಿಲ್ಲ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಈಗ ಸರ್ಕಾರ ಹಸ್ತಕ್ಷೇಪ ಮಾಡ್ತಂದ್ರೆ ಅಲ್ಲಿ ಆಮದು ಸುಂಕಗಳ ಹೇರ್ತೈತ್ರಿ, ಕೋಟಾಗಳ ನಿಗದಿ ಮಾಡ್ತೈತಿ, ಆಮದು ನಿರ್ಬಂಧ ಹೇರುವಿಕೆ ಮಾಡ್ತೈತಿ. ಇವುಗಳ ಕಾರಣದಿಂದಾಗಿ ವಿನಿಮಯ ದರದಲ್ಲಿ ಯಾವ ರೀತಿಯಾಗಿ ವಿನಿಮಯ ದರದ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರ್ತೈತಿ ಅಂತೇಳಿ ವಿವರಣೆಯನ್ನು ಕೊಟ್ಟಿಲ್ಲ. ಅಷ್ಟೇ ಅಲ್ಲದೆ ಆಮದು ಪರವಾನಗಿಗಳಾಗಿರ್ಬೋದು, ರಫ್ತು ಪರವಾನಗಿಗಳಾಗಿರ್ಬೋದು ಇತ್ಯಾದಿಗಳು ವಿದೇಶಿ ನಾಣ್ಯಕ್ಕೆ ಬೇಡಿಕೆ ಕಡಿಮೆಯಾಗುವಂತೆ ಮಾಡಿ ವಿನಿಮಯ ದರವನ್ನು ಕಡಿಮೆಗೊಳಿಸ್ತವೆ. ಇದ್ರ ಬಗ್ಗೆಯೂ ಸಹಿತ ಏನು ಮಾಡಿಲ್ಲ, ವಿವರಣೆಯನ್ನು ಕೊಟ್ಟಿಲ್ಲ ಅಂಥೇಳಿ ಟೀಕೆಯನ್ನು ಮಾಡ್ತಾರೆ. ಯಾಕಂದ್ರೆ ಸರ್ಕಾರದ ಹಸ್ತಕ್ಷೇಪ ಇತ್ತಂದ್ರೆ ಅಲ್ಲಿ ವಿದೇಶಿ ನಾಣ್ಯಕ್ಕೆ ಏನಾಕೈತ್ರಿ, ಬೇಡಿಕೆ ಕಡಿಮೆಯಾಗುವಂತೆ ಮಾಡಿ ವಿನಿಮಯ ದರಗಳು ಏನು ಮಾಡ್ತಾವೆ, ಕಡಿತಗೊಳಿಸ್ತವೆ ಅಥವಾ ಕಡಿಮೆಗೊಳಿಸ್ತವೆ. ಅವುಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿಲ್ಲ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಇಷ್ಟೆಲ್ಲವೂ ಏನಾಗೈತ್ರಿ, ಇಷ್ಟೆಲ್ಲವೂ ಕೊಳ್ಳುವ ಶಕ್ತಿ ಸರಿಸಮಾನತಾ ಸಿದ್ಧಾಂತ ಆಗೈತಿ. ಈ ಕೊಳ್ಳುವ ಶಕ್ತಿ ಸರಿ ಸಮಾನತೆ ಸಿದ್ಧಾಂತವು ಗಸ್ಟೋ ಕ್ಯಾಸಲ್ರವರು ಏನು ಮಾಡಿದಾರೆ, ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಈ ಸಿದ್ಧಾಂತದ ಮೂಲಕ ನಾವೇನು ತಿಳ್ಕೊತೀವಿ ಅಂದ್ರೆ, ಹಣದ ಆಂತರಿಕ ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ವಿನಿಮಯ ದರದ ಏನಾಗ್ತೈತಿ, ನಿಗದಿ ಆಗ್ತೈತಿ. ಅದು ಮುಖ್ಯವಾಗಿ ಕಾಗದ ಹಣದ ಪ್ರಮಿತಿಯಲ್ಲಿ ಆ ಹಣ ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ಏನಾಗ್ತೈತಿ, ವಿನಿಮಯ ದರಗಳು ನಿರ್ಧಾರ ಆಗ್ತವೆ ಅಂತೇಳಿ ಈ ಕೊಳ್ಳುವ ಶಕ್ತಿ ಸರಿ ಸಮಾನತಾ ಸಿದ್ಧಾಂತ ಅಥವಾ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಅಂತೇಳಿ ಇದನ್ನು ನಾವು ಕರಿತೀವಿ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ಏನು ಮಾಡೋಣ, FDI ಮುಂದೆ ಬರ್ತಕ್ಕಂಥದ್ದು FDI. ಈ FDIನ ಮೂಲಕ ಏನು ಮಾಡ್ಬೋದು, ಈ FDIನ ಅನುಕೂಲಗಳು ಯಾವುವು, ಅನಾನುಕೂಲಗಳು ಯಾವುವು ಎಂಬುದರ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.